ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳ ವಿಸ್ತರಣೆಗೆ ನೆರವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಇ-ಶ್ರಮ್ ಪೋರ್ಟಲ್ನಲ್ಲಿ ನೋಂದಣಿ ಪ್ರಕ್ರಿಯೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆದಿದೆ. ಜಿಲ್ಲೆಯ ಎಲ್ಲ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಉಚಿತವಾಗಿ ಇ-ಶ್ರಮ್ ಯೋಜನೆಯಡಿ ನೋಂದಣಿ ಮಾಡಿಕೊಡಲಾಗುತ್ತಿದ್ದು, ಗುರುತಿನ ಚೀಟಿ ವಿತರಿಸಲಾಗುತ್ತಿದೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಸಣ್ಣ ಮತ್ತು ಅತಿ ಸಣ್ಣ ರೈತರು, ಮೀನುಗಾರರು ಸೇರಿದಂತೆ ಕೇಂದ್ರ ಸರ್ಕಾರ ಗುರುತಿಸಿರುವ ಸುಮಾರು 379 ವರ್ಗಗಳ ಕಾರ್ಮಿಕರು ಆಧಾರ್, ಪಡಿತರ ಚೀಟಿ ಮತ್ತಿತರ ದಾಖಲೆ ಸಲ್ಲಿಸುವ ಮೂಲಕ ಈ ಸೌಲಭ್ಯ ಪಡೆಯಬಹುದಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಮಹಿಳೆ ಶಬಿನಾ ಬಾನು ಸುಮಾರು 20 ವರ್ಷಗಳಿಂದ ಟೈಲರಿಂಗ್ ಕೆಲಸ ಮಾಡುತ್ತಿದ್ದು, ಭವಿಷ್ಯದಲ್ಲಿ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಅದಕ್ಕೆ ನಾವು ಇ-ಶ್ರಮ ಅಂತ ಒಂದು ಕಾರ್ಡ್ ಮಾಡ್ತಿದ್ದೀವಿ. ನಾವು ಟೈಲರಿಂಗ್ ಒಂದು 20 ವರ್ಷದಿಂದ ಮಾಡ್ತಿದ್ದೀವಿ. ಆದರೆ ನಮಗೆ ಯಾರಿಗೂ ಗುರುತು ಹಿಡಿಯಲ್ಲ, ಅಕ್ಕಪಕ್ಕದವರು ಅಷ್ಟೇ ಹೇಳೋದು. ಈಗ ಈ ಕಾರ್ಡಿಂದ ನಮಗೆ ಎಲ್ಲಾದರೂ ಹೋಗಲಿ ಗುರುತು ಹಿಡಿತಾರೆ ನಾವು ಟೈಲರ್ ಅಂತ. ನಮಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ತುಂಬ ಅನುಕೂಲವಾಗಿದೆ. ಮತ್ತೋರ್ವ ಫಲಾನುಭವಿ ಕಿರಣ್ ಕುಮಾರ್ ಇ-ಶ್ರಮ್ ಗುರುತಿನ ಚೀಟಿಯನ್ನು ಉಚಿತವಾಗಿ ಪಡೆದಿದ್ದು, ಸರ್ಕಾರದ ಯೋಜನೆಗಳಿಗೆ ಪದೇ ಪದೇ ಅರ್ಜಿ ಸಲ್ಲಿಸುವುದು ತಪ್ಪಿದಂತಾಗಿದೆ ಎಂದು ಹೇಳಿದರು. ನನಗೆ ನೋಂದಣಿ ಮಾಡಿಕೊಟ್ಟಿದ್ದಾರೆ ಅಂದ್ರೂ ಇದರಿಂದ ಅನುಕೂಲ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಕೇಂದ್ರ ಸರ್ಕಾರದಿಂದ ಆಗಲಿ, ಆಮೇಲೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಏನೇ ಆಗಲಿ, ಏನು ಬರುವಂಥ ಸಹಾಯಧನವಾಗಲಿ, ಆಮೇಲೆ ಕೊರೋನಾ ಟೈಮಲ್ಲಿ ಆಗುವಂಥ ಎಲ್ಲ ಅನುದಾನಗಳನ್ನು ಸಮೇತ ನನ್ನ ಕಾರ್ಡ್ಗೆ ಬಂದು ನನ್ನ ಆಧಾರದ ನಂಬರ್ ಮೂಲಕ ಬಂದು ಬೀಳುತ್ತೆ ಅಂತ. ಸಾಮಾನ್ಯ ಸೇವಾ ಕೇಂದ್ರದ ಮಾಲೀಕ ಎಲ್ ಚಂದ್ರಶೇಖರ್ ಇ-ಶ್ರಮ್ ಗುರುತಿನ ಚೀಟಿ ಪಡೆಯುವುದರಿಂದ ಆಗುವ ಅನುಕೂಲಗಳನ್ನು ಕಾರ್ಮಿಕರಿಗೆ ಮನವರಿಕೆ ಮಾಡಿಕೊಟ್ಟ ಬಳಿಕ ಕಾರ್ಡ್ಗಳನ್ನು ಮಾಡಿಕೊಡುತ್ತಿರುವುದಾಗಿ ತಿಳಿಸಿದರು. ಇದರಿಂದ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಆಗಲಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಸಿಗುತ್ತೆ. ನಮ್ಮ ಸ್ಟೇಟಲ್ಲಿ ಇಷ್ಟು ಜನ ಟೈಲರಿಂಗ್ ಇದ್ದಾರೆ, ಇಷ್ಟು ಜನ ಕಂಪ್ಯೂಟರ್ ಆಪರೇಟರ್ ಇದ್ದಾರೆ, ಇಷ್ಟು ಜನ ಪ್ಲಂಬರ್ ಕೆಲಸ ಮಾಡ್ತಾರೆ. ಇದರ ಮಾಹಿತಿ ಸಿಗೋ ಉದ್ದೇಶದಿಂದ ಸರ್ಕಾರದಿಂದ ಈ ಯೋಜನೆ ಜಾರಿಗೆ ತಂದಿದ್ದಾರೆ. ಜನರಿಗೆ ಮನವರಿಕೆ ಮಾಡಿಕೊಟ್ಟು ನಾವು ಇ-ಶ್ರಮ ನೋಂದಣಿ ಮಾಡಿಕೊಡ್ತಿದ್ದೀವಿ. ಕಾರ್ಮಿಕ ಅಧಿಕಾರಿ ಜಿ ಇಬ್ರಾಹಿಂ ಸಾಬ್ ಜಿಲ್ಲೆಯಲ್ಲಿ 87,000ಕ್ಕೂ ಹೆಚ್ಚು ಇ-ಶ್ರಮ್ ಕಾರ್ಡ್ ನೋಂದಣಿ ಮಾಡಿರುವುದಾಗಿ ತಿಳಿಸಿದರು. ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಜಿಲ್ಲೆಯಲ್ಲಿ ಇವತ್ತು 87,911 ಕಾರ್ಮಿಕರು ಇ-ಶ್ರಮ ಯೋಜನೆಯಲ್ಲಿ ನೋಂದಣಿ ಆಗಿದ್ದಾರೆ. ಇ-ಶ್ರಮ ಯೋಜನೆಯಲ್ಲಿ ನೋಂದಣಿ ತುಂಬ ಸರಳವಾಗಿದೆ. ಇವರು ಯಾವುದೇ CSC ಸೆಂಟರ್ಗೆ ಭೇಟಿ ಕೊಟ್ಟು ತಮ್ಮ ಅಗತ್ಯ ದಾಖಲೆಗಳಾದ ಒಂದು ಬ್ಯಾಂಕ್ ಪಾಸ್ಬುಕ್ಕು, ಆಧಾರ್ ಕಾರ್ಡು, ಫೋಟೋ, ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ತೊಗೊಂಡೋದ್ರೆ ಇದು ಫ್ರೀಯಾಗಿ ರಿಜಿಸ್ಟ್ರೇಷನ್ ಆಗೋಗುತ್ತೆ.